ಹಾಯ್ ಹಲೋ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾಳೆಯ ದಿನದ ಆಸೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಓಮು ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ನನಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಸರಿ, ಇತ್ತ ಶಾಂತಿ ಫಂಕ್ಷನ್ ನಡಿಬೇಕಾದ್ರೆ ರೋಹಿಣಿ ಹತ್ರ ಬರ್ತಾಳೆ. ರೋಹಿಣಿ ಹತ್ರ ಬಂದ್ಬಿಟ್ಟು, ಏನೇ ಗುಂಗ್ರಿ, ಎಲ್ಲೇ ನಿಮ್ಮಪ್ಪ ಬರ್ತಾನೆ ಅಂತ ನಾಟಕ ಆಡ್ತಿದೀಯೇನೆ, ನನ್ನ ಹತ್ರನೇ ತೋರಿಸ್ತಿದೀಯ ನಿನ್ ಬುದ್ಧಿನ. ಲೇ ಗುಂಗ್ರಿ, ಬಾರೆ ಮನೆಗೆ, ಇಡೀ ನಿನ್ ಗುಂಗ್ರು ಕೂದ್ಲಲ್ಲಿ ಇಡೀ ಮನೆ ಒರ್ಸಿಸ್ತೀನಿ ನಿನಗೆ, ಗೊತ್ತಾಯ್ತಾ? ನೋಡೆ ಶ್ರುತಿಯವ್ರ ಮನೆಯವರು ಎಷ್ಟೊಂದು ಒಡವೆ ಹಾಕಿದ್ದಾರೆ, ಎಷ್ಟು ಗ್ರ್ಯಾಂಡ್ ಆಗಿ ತಾಳಿಶಾಸ್ತ್ರ ಮಾಡ್ತಾ ಇದ್ದಾರೆ. ನಿಮ್ಮ ಅಪ್ಪನ ಇವತ್ತಿನವರೆಗೂ ಕೂಡ ನೋಡ್ಲಿಲ್ವಲ್ಲೇ ಅತ್ತೆ, ಯಾಕೆ ಬರ್ಲಿಲ್ವೋ ಗೊತ್ತಿಲ್ಲ ಅತ್ತೆ ಅಂತ ಅಳ್ತಾಳೆ. ನಾಟಕ ಆಡ್ತೀಯೇನೆ ನನ್ನ ಹತ್ರನೇ ಗುಂಗ್ರಿ, ನಾಟಕ ಆಡ್ತೀಯ? ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಅಷ್ಟೊಂದು ಒಡವೆ ಹಾಕಿ ಹೆಂಗ್ ಮಾಡ್ತಾ ಇದಾರೆ. ನಾಟಕ ಆಡ್ತೀಯ? ನಿನ್ ಬುದ್ಧಿ ತೋರ್ಸ್ಬಿಟ್ಟ ನನಗೆ, ಬಾರೇನೆ ನಿನ್ಗೈತೆ ಮಾಡ್ತೀನಿ ಗುಂಗ್ರಿ ಅಂತೇಳಿ. ಅಷ್ಟರಲ್ಲಿ ಕಸ್ತೂರಿಗೆ ಏನೋ ಪಾಪ ಅವಳಿಗೆ ಅಯ್ಯೋ ಅನ್ಸುತ್ತೇನೆ. ಶಾಂತಿ ಬೈಲಿ, ಇಲ್ಲಿ ನಿನ್ ಜೊತೆ ಮಾತಾಡ್ಬೇಕು ಅಂತೇಳಿ ಕರೀತಾಳೆ. ಕರೆದ್ಮೇಲೆ ಬಂದೆ ತಡಿಯೇ ಅಂತೇಳಿ, ಮನೋಜ ನೋಡ್ಕೊಳ ಅಂತೇಳಿ ಅತ್ತ ಹೋಗ್ತಾಳೆ. ಇತ್ತ ಪಾಪ ಸರಿ, ಅಯ್ಯೋ ಒಡವೆನೇ ಇಲ್ಲ, ಒಡವೆ ಕಳ್ದೋಯ್ತು ಅಂತ ಹುಡ್ಕಾಡ್ತಿರ್ಬೇಕಾದ್ರೆ ಮೀನಾ ಇಲ್ಲೇ ಎಲ್ಲೋ ಇರ್ಬೇಕು ಅಂತೇಳಿ ಹುಡುಕ್ಲಿಕ್ಕೆ ಅಂತ ಹೋಗ್ತಾಳೆ. ಹುಡುಕ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು ರೂಮಲ್ಲಿ ಹೋಗ್ತಾಳೆ. ಒಂದ್ ರೂಮ್ಗೆ ಹೋದಾಗ ಅಲ್ಲಿ ಶ್ರುತಿ ಡ್ರೆಸ್ ಮಾಡಿಸ್ಕೊಡ್ತಿದ್ದಂತಹ ರೂಮ್ಗೆ ಹೋಗ್ತಾಳೆ ಮೀನಾ ಪಾಪ. ಹೋಗ್ಬಿಟ್ಟು, ಅಯ್ಯೋ ಇಲ್ಲೇ ಇದೆಯಲ್ಲ ಚೈನ್, ಇದ್ರಲ್ಲೇ ಈಗ ಕಾಣ್ತಾ ಇದೆ. ಅಯ್ಯೋ ನೋಡಿಲ್ಲ ಅನ್ಸತ್ತೆ, ತಗೊಂಡೋಗಿ ಅವ್ರ ತಾಯಿ ಕೊಡೋಣ. ಕಳ್ತನ ಮಾಡ್ತಾ ಇದ್ದಾಳೆ. ಲೋ ಕ್ಲಾಸ್ ಬುದ್ಧಿಗಳು ಎಲ್ಲಿ ಹೋಗುತ್ತೆ? ನೀನೇ ಹೋಗ್ತೀಯೋ ಇಲ್ಲ ಕುತ್ಕೆ ಹಿಡ್ದು ಆಚೆ ದಪ್ಲೋ ನಿಮ್ಮನ್ನ ಅಂತ ಹೇಳಿ ವಾಸುದೇವ ಕಿರ್ಚಾಡ್ತಾನೆ. ಅದಕ್ಕೆ ರಂಗನಾಥ್ ಅವರಿದ್ರು, ವಾಸು ಮುಚ್ಚುತ್ತೀಯೋ ಬಾಯ, ನೀನು ಕೊಡೋ ಲೋ ಕ್ಲಾಸು, ಮುಚ್ಚೋ ಬಾಯಿ ಅಂತ ನನ್ನ ಸೊಸೆ ಅವಳು, ಗೊತ್ತಾಯ್ತಾ? ಮುಚ್ಚೋ ಬಾಯಿ, ವಾಸುದೇವ ಮುಚ್ಚೋ ಬಾಯಿ. ನೀನು ನಿನ್ನಂತ ಲೋ ಕ್ಲಾಸ್ ಅಂತ ತಿಳ್ಕೊಂಡೇನೋ ಅವಳನ್ನ? ನನ್ನ ಸೊಸೆ ಎಷ್ಟು ಗ್ರೇಟ್ ಗೊತ್ತೇನೋ ಅಂತ ಅಂತಾನೆ ರಂಗನಾಥ್ ಅವರು. ಆ ರಂಗನಾಥ್ ಅವ್ರ ಹಂಗಂತಿದ್ದಂಗೆ ಯಾವಾಗ ಸೂರ್ಯನ ಹತ್ರ ಓಡ್ ಬಂದು ಅಪ್ಕೊಬಿಡ್ತಾಳೆ ಮೀನಾ. ನನಗೇನು ಮಾಡೇ ಇಲ್ಲ, ನನ್ನನ್ನ ಕಳ್ಳಿ ಲೋ ಕ್ಲಾಸ್ ಅಂತ ಎಲ್ಲ ಜರಿತಾ ಇದ್ದಾರೆ ಅಂತ ಹೇಳಿ ಬಂದಿದ್ದು ಒಪ್ಕೊಳ್ತಾಳೆ. ಯಾವಾಗ ಜೊತೆಗೆ ಅವಳು ಹೇಳೋದ್ಕಿಂತ ಮುಂಚಿತವಾಗಿ ವಾಸುದೇವನೇ ಕಿರ್ಚಾಳಕ್ ಶುರು ಮಾಡ್ತಾನೆ. ಪಾಪ ಮೀನಾ ಅಲ್ಲಿ ಕಳೆದೋಗಿರ್ತಕ್ಕಂಥ ಚೈನನ್ನ ಹುಡುಕಿ ತಂದ್ಕೊಂಡಿದ್ದೆ ತಪ್ಪೆ. ಯಾವಾಗ ರಂಗನಾಥ್ ಅವರು, ವಾಸುದೇವ ನಿನ್ನಷ್ಟು ಕೆಳಮಟ್ಟ ಅಲ್ಲ ಕಣೋ, ಕೀಳ್ಮಟ್ಟದಲ್ಲ ನನ್ನ ಸೊಸೆ ಅಂತ ಅಂತಾರೋ, ಅವ್ರ ಸಿಟ್ಟನ್ನು ನೋಡಿ ಸೂರ್ಯನಿಗೂ ಕೂಡ ಬಹಳ ಬೇಸರ ಆಗ್ಬಿಡ್ತದೆ. ಹಿಡ್ಕೊಂಡಿದ್ದುವೆ ವಾಸುದೇವನ್ನ ಚೆನ್ನಾಗಿ ತೆಗೆದ್ಬಿಡ್ತಾನೆ. ಅಲ್ಲೇನು ಹೊಡಿತಾನೆ, ಹಂಗ್ ಹೊಡಿತಾನೆ, ಬಿಡ್ಸಕ್ಕೆ ಆಗೋದಿಲ್ಲ ರಂಗನಾಥ್ ಅವರು. ಎಲ್ರು ಬಂದು ಬಿಡ್ಸಕ್ ಪ್ರಯತ್ನ ಪಡ್ತಾರೆ, ಆದ್ರೂ ಬಿಡಲಿಲ್ಲ. ಹಂಗ ಚೆನ್ನಾಗಿ ಹೊಡೆದು ಬಿಡ್ತಾನೆ. ಹೊಡೆದ ತಕ್ಷಣ ಅಲ್ಲೇನೆ ಹೇಳ್ತಿದ್ದು, ಅವನಿಗಂತೂ ಸಾಕಷ್ಟು ಅವಮಾನ ಮಾಡಾಕ್ತಾನೆ ವಾಸುದೇವನ್ಗೆ. ಯಾಕೆಂದ್ರೆ ತಪ್ಪಲ್ವಾ ಪಾಪ, ಬಡವರು ಅಂದ ತಕ್ಷಣ ಇನ್ನೊಬ್ರು ಮನೆ ವಸ್ತುಗೆ ಆಸೆ ಪಡ್ತಾರೆ ಅಂತಕ್ಕಂಥದ್ದು ಎಷ್ಟು ಮಾತ್ರ ಸರಿ ಅಲ್ವಾ? ಈ ಆಸೆದಾರವಾಗಿ ಈ ಸಂಚಿಕೆಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಅದ್ರಲ್ಲೊಂದು ಪಾತ್ರವಾಗಿ ಬಡತನ ಅಂತಕ್ಕಂಥದ್ದು ಅದೆಷ್ಟು ಕಠೋರ ಅನ್ನುವಂಥದ್ದು, ಶ್ರೀಮಂತಿಕೆಯಲ್ಲಿ ನಡೀತಾ ಇರ್ತಕ್ಕಂಥ ಶ್ರೀಮಂತರು ಆ ಸಂದರ್ಭದಲ್ಲಿ ಎಷ್ಟು ಕೀಳಾಗಿ ಕಾಣ್ತಾರೆ ಅನ್ನುವಂಥದ್ದನ್ನ ಬಹಳಷ್ಟು ಮನೋಜ್ಞವಾಗಿ ಚಿತ್ರೀಕರಿಸಿದ್ದಾರೆ. ಈ ಒಂದು ಸಂಚಿಕೆ ಪ್ರೋಮೋವನ್ನ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ನೋಡಿದಂತ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.